ಆದರೆ ಹಿಂದೆಯೇ ಒಬ್ಬರು ಮಹಾರಾಷ್ಟ್ರದಲ್ಲಾದರೆ ಗುಜರಾತ್ನಲ್ಲಿ ದಾದಾಬಾಯಿ ನವರೋಜಿ ಇದ್ದರು. ದಾದಾಬಾಯಿ ನವರೋಜಿ 1901ರಲ್ಲಿ ಒಂದು ಪುಸ್ತಕ ಬರೀತಾರೆ, ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ. ಬ್ರಿಟಿಷರಿಗೆ ಸೂಕ್ತವಾಗಿರುವಂಥ ರೂಲೇ ಇಲ್ಲ ಭಾರತದಲ್ಲಿ ಅಂತ ಅವ್ರು ವಾದಿಸ್ತಾರೆ. ಹಂಗೆ ವಾದಿಸ್ತಾ ಆ ಕೃತಿಯ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ಮಿತ್ರರೆ. ಅವರು ಅದನ್ನು ಬೇರೆ ಒಬ್ಬರ ವ್ಯಕ್ತಿಯಿಂದ ಕೋಟ್ ಮಾಡ್ತಾರೆ. ಆ ಕೋಟ್ ಏನಿದೆ ಅಂತಂದರೆ, ಬ್ರಿಟನ್ ಮೇ ವೆಲ್ ಕ್ಲೇಮ್ ಕ್ರೆಡಿಟ್ ಫಾರ್ ಲಾ ಆ್ಯಂಡ್ ಆರ್ಡರ್ ವಿಚ್ ಹವೆವರ್ ಈಸ್ ಆಸ್ ಮಚ್ ನೆಸಸರಿ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಎಷ್ಟು ಚೆನ್ನಾಗಿದೆ ನೋಡಿ ಸಾಲುಗಳು. ಅವ್ರು ಹೇಳ್ತಾರೆ, ಬ್ರಿಟಿಷರು ಲಾ ಆ್ಯಂಡ್ ಆರ್ಡರ್ನ ಭಾರತದಲ್ಲಿ ತಂದಿದ್ದು ನಾನೇ ಅಂತ ಹೇಳ್ಕೊಳ್ಬೋದು ನಿಜ, ಆದರೆ ನಮ್ಮ ಲಾ ಆ್ಯಂಡ್ ಆರ್ಡರು ನಮಗೆ ಉದ್ಧಾರ ಮಾಡಲಿಕ್ಕೆ ಎಷ್ಟು ಅಗತ್ಯ ಅಂತ ಅವ್ರು ಹೇಳ್ತಾರೋ, ಅವರಿಲ್ಲಿ ಎಕ್ಸಿಸ್ಟ್ ಆಗಲಿಕ್ಕೂ ಅದಷ್ಟೇ ಅಗತ್ಯ ಅನ್ನೋದನ್ನು ಮರೆತಿದ್ದಾರೆ ಅಂತ. ಪ್ರೆಸ್ನ ವಿಚಾರದಲ್ಲಿ, ಫ್ರೀಡಮ್ ಆಫ್ ಸ್ಪೀಚ್ನ ವಿಚಾರದಲ್ಲಿ ಮತ್ತು ಇವೆಲ್ಲವುಗಳ ನಡುವೆ ಇದರಿಂದ ಬೆನಿಫಿಟ್ಗಳನ್ನು ತೆಗೆದುಕೊಳ್ಳೋದರಲ್ಲಿ ಅವರು ಇಷ್ಟೇ ನಿರ್ಲಜ್ಜರಾಗಿ ವರ್ತಿಸಿದ್ದಾರೆ ಅಂತ ಮುಲಾಜಿಲ್ಲದೆ ಬರೀತಾರೆ. ಅದಕ್ಕೆ ಅವರು ಯಾರ ಮಾತುಗಳನ್ನು ಹೇಳ್ತಾರೆ ಅಂದರೆ, ಸ್ವತಃ ಯಾವ ಕರ್ಜನ್ ಬಂಗಾಳದ ವಿಭಜನೆ ಆಮೇಲೆ ಮಾಡಿದ್ನೋ ಅವನು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿರ್ತಾನೆ, ನಂಗೆ ಭಾಳ ಇಷ್ಟವಾಗಿರುವಂಥ ಸಾಲದು. ಅವನೇನು ಹೇಳ್ತಾನೆ ಅಂತಂದರೆ, ಇಂಡಿಯಾ ವಾಸ್ ಪಿವಟ್ ಆಫ್ ಅವರ್ ಎಂಪೈರ್. ಇಫ್ ದಿಸ್ ಎಂಪೈರ್ ಇಸ್ ಲಾಸ್ಟ್ if this empire has lost any other part of its dominion, we could survive. But if we lost India, the sun of the empire would be set ಅಂತ ಹೇಳ್ತಾರೆ. ಕರ್ಜನ್ ಹೇಳುವಂಥ ಮಾತಿದು. ಅವನು 1898 ಡಿಸೆಂಬರ್ 3 ಟೈಮ್ಸ್ ವರದಿ ಮಾಡುತ್ತೆ ಇದನ್ನ. ಏನು ಹೇಳ್ತಾನೆ ಅಂತಂದ್ರೆ, ನಮ್ಮ ಎಂಪೈರ್ ಏನು ದೊಡ್ಡದಾಗಿದೆಯಲ್ಲ, ಈ ಎಂಪೈರ್ನ ಭಾಗದಲ್ಲಿರುವಂಥ ಯಾವ ರಾಷ್ಟ್ರವನ್ನು ಕಳ್ಕೊಂಡ್ರೂ ಚಿಂತೆ ಇಲ್ಲ, ಭಾರತನ ಕಳ್ಕೊಂಡ್ರೆ ಸೂರ್ಯ ಅಸ್ತವಾಗೋದು ನಿಶ್ಚಿತ ಅಂತ ಹೇಳ್ತಾರೆ. ಅಂದರೆ ಭಾರತ ವೈಟ್ ಮ್ಯಾನ್ಸ್ ಬರ್ಡನ್ ಅಲ್ಲ, ಈ ವೈಟ್ ಮ್ಯಾನ್ಗಳನ್ನು ಉದ್ಧಾರ ಮಾಡುವ ಬರ್ಡನ್ ನಮಗಿತ್ತು, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಬರ್ಡನ್ ನಮಗಿತ್ತು. ಇವೆಲ್ಲವನ್ನು ಹೆಕ್ಕಿ ಕೊಡ್ತಾರೆ. ಇವತ್ತು ಇದನ್ನು ಓದ್ತಾ ಇರಬೇಕಾದ್ರೆ ನನಗೆ ಹಿಂಗನ್ಸುತ್ತೆ, ವಾಹ್ ಹೆಂಗಿದೆಯಲ್ಲ ಇದು ಅಂತ. ಆದರೆ ಆವತ್ತು ಇದನ್ನು ಭಾರತೀಯ ತರುಣರು ಓದಬೇಕಾದ್ರೆ ಅವ್ರಿಗೆ ಹೆಂಗೆ ಅನಿಸಿರಬೇಡ ಅಂತ. ಯಾವ ಕಾಲಘಟ್ಟದಲ್ಲಿ ಇವರೆಲ್ಲ ಕೆಲಸ ಮಾಡಿದ್ದು ನೋಡಿ. ಯಾವ ಸಂದರ್ಭಗಳಲ್ಲಿ ಹೀಗೆ ಬರೆದ್ರೆ ಸೆಡಿಷನ್ ಅಂತಾಗಿ ಜೈಲಿಗೆ ಹೋಗೋ ಸಾಧ್ಯತೆ ಇರುತ್ತೋ ಅಂಥ ಸಂದರ್ಭಗಳಲ್ಲಿ ಕೆಲಸ ಮಾಡಿದವರು. ಅವರು ಬ್ರಿಟಿಷ್ ಲೇಖಕರ ದಾಖಲೆಯೊಂದಿಗೇನೆ ಒಂದು ಡ್ರೈನ್ ಥಿಯರಿ ಮಂಡಿಸ್ತಾರೆ. ಈ ದೇಶದಿಂದ ಹೇಗೆ ಸಂಪತ್ತು ಡ್ರೈನ್ ಆಗೋಯ್ತು ಯುರೋಪಿಗೆ ಅಂತ. ಆ ಸಂಪತ್ತಿನಲ್ಲಿ ಮಾಂಟಗ್ಮರಿ ಮಾರ್ಟಿನ್ ಈಸ್ಟರ್ನ್ ಇಂಡಿಯಾ ಅನ್ನೋ ಪುಸ್ತಕದ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ದ ಆನ್ಯುವಲ್ ಡ್ರೈನ್ ವಾಸ್ 30 lakh pounds on British India has amounted with 12% usual compound interest the enormous sum of 72 crore 39 lakh pounds or sterling. ಪ್ರತಿ ವರ್ಷ ಭಾರತದಿಂದ ಡ್ರೈನ್ ಆಗ್ತಿದ್ದ ಸಂಪತ್ತು 30 ಲಕ್ಷ ಪೌಂಡ್ಗಳಿದ್ವು. 12% ಅದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಆ್ಯಡ್ ಮಾಡಿದರೆ ಹೆಚ್ಚು ಕಡಿಮೆ 72 ಕೋಟಿ 39 ಲಕ್ಷ ಸ್ಟೆರ್ಲಿಂಗ್ನಷ್ಟು ಲೂಟಿ ಮಾಡ್ಕೊಂಡು ಹೋದರು ಅಂತ ಭಾರತದಿಂದ. ಮುಂದುವರೆದು ಏನು ಹೇಳ್ತಾರೆ ದಾದಾಬಾಯಿ ನವರೋಜಿ ಅಂತಂದರೆ, ಇಷ್ಟು ಪ್ರತಿ ವರ್ಷ ಎಳ್ಕೊಂಡು ಹೋಗ್ತಾ ಇದ್ದರೆ ಭಾರತ ಏನು ಇಂಗ್ಲೆಂಡು ಭಿಕಾರಿಯಾಗಿಬಿಡುತ್ತೆ ಅಂತ ಬರೆದರು. ನೀವು ಆ ಪರಿ ಲೂಟಿ ಮಾಡಿದ್ರಿ ಭಾರತವನ್ನು ಅಂತ. ಇವೆಲ್ಲವೂ ಕಣ್ತೆರೆಸುವಂಥ ಸಾಹಿತ್ಯಗಳಾಗಿದ್ದು ಅಂತ. ಇವೆಲ್ಲವೂ ನಾನು ಕೆಲವೊಂದು ಬರೀ ಪ್ರೇರಣೆ ಸಾಹಿತ್ಯವಾಗಿದ್ದರೆ, ಇನ್ನೂ ಕೆಲವು ಇದರ ಆಧಾರವಾಗಿಟ್ಕೊಂಡು ಅವರು ಮುಂದಿನ ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂಥ ಪ್ರೇರಣೆಯನ್ನು ಅವರು ಕೊಟ್ಟರು. ಮುಂದುವರೆದು ದಾದಾಬಾಯಿ ನವರೋಜಿ ಅದೇ ಕೃತಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬ್ರಿಟಿಷರು ಬರೀ ಇಲ್ಲಿಂದ ಸಂಪತ್ತನ್ನು ತೊಗೊಂಡು ಹೋಗಿದ್ದು ಅಷ್ಟೇ ಅಲ್ಲ, ಅವರು ಜಗತ್ತಿನಲ್ಲಿ ಎಲ್ಲೆಲ್ಲಿ ಯುದ್ಧ ಮಾಡಿದ್ದಾರೋ ಆ ಯುದ್ಧಕ್ಕೆಲ್ಲವೂ ಸಂಪತ್ತನ್ನು ಪೂರೈಸಿರೋದು ಭಾರತ. ಬ್ರಿಟಿಷರು ಖರ್ಚು ಮಾಡಿದ್ದು 0 ಅಂತಾರೆ. ಬ್ರಿಟಿಷರ ಗೆಲುವು ಇದೆಯಲ್ಲ, ಆ ಗೆಲುವು ಸ್ವಂತದ್ದಲ್ಲ, ಅದೆಲ್ಲವೂ ನಮ್ಮ ದುಡ್ಡಿನದ್ದು ಅಂತ. ಅವರು ಈ ಥರದ ಅನೇಕ ಪೇಪರ್ಸ್ಗಳನ್ನು ಬರೀ ಪುಸ್ತಕ ಬರೆದಿದ್ದಷ್ಟೇ ಅಲ್ಲ, ಪೇಪರ್ಗಳಾಗಿ ಎಲೈಟ್ ಕ್ಲಾಸಿನ ಮುಂದೆ ಮಂಡಿಸ್ಲಿಕ್ಕೆ ಶುರು ಮಾಡಿದರು. ಅವರು ಮುಂದೆ ಈ ವಿಚಾರಗಳನ್ನು ಚರ್ಚೆಗೆ ತರಲಿಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಈ ಡ್ರೈನನ್ನು ಲೆಕ್ಕ ಹಾಕೋದು ಹೆಂಗೆ ಅಂತ ಹೇಳ್ಕೊಟ್ರು ಅವರು. ಎಷ್ಟು ಲೂಟಿ ಮಾಡ್ತಾರೆ ಅಂತ ಹೆಂಗೆ ಲೆಕ್ಕ ಹಾಕೋದು, ಎಲ್ಲೆಲ್ಲಿಂದ ಯಾವ್ಯಾವ ದುಡ್ಡು ಹೆಂಗೆ ತೆಗಿತಿದ್ದಾರೆ ಅಂತ ಗೊತ್ತಾಗೋದು ಹೆಂಗೆ, ಇವೆಲ್ಲವನ್ನೂ ಕೂಡ ಸಮಾಜಕ್ಕೆ ತಿಳಿಸ್ಕೊಟ್ಟು ಪ್ರತಿಯೊಬ್ಬನೂ ಕೂಡ ನಾವು ದಾರಿದ್ರ್ಯದಲ್ಲಿದ್ದವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬ್ರಿಟಿಷರು ಬಂದಿದ್ದು ಎನ್ನುವ ಭಾವನೆಯಿಂದ ಆಚೆ ಬಂದು, ನಾವು ಸಿರಿವಂತರು, ನಾವು ಬ್ರಿಟಿಷರನ್ನು ಉದ್ಧಾರ ಮಾಡಿದ್ವಿ ಅಂತ ತಿಳ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸರಕನ್ನು 20ನೇ ಶತಮಾನದ ಆರಂಭದಲ್ಲಿ ಒದಗಿಸಿಕೊಟ್ಟವರು ದಾದಾಬಾಯಿ ನವರೋಜಿಯವರು. ಮಿತ್ರರೆ, ಒಂದು ಕಡೆ ದಾದಾಬಾಯಿ ನವರೋಜಿ ಇದರ ಪರಿಣಾಮ ಅದನ್ನೇ ಹೇಳಬೇಕು. ಏನಂತಂದರೆ, ಇದರ ಪರಿಣಾಮ ಏನಾಯಿತು ಅಂತಂದರೆ, ಈ ಬಡತನ, ಈ ದಾರಿದ್ರ್ಯ ಇದೆಲ್ಲ ನಮ್ಮ ಕರ್ಮ ಅಂತ ಅಂದ್ಕೊಂಡಿದ್ದ ಜನ, ಇದು ನಮ್ಮ ಕರ್ಮ ಅಲ್ಲ,
ಬ್ರಿಟಿಷರು ನಮ್ಮ ಮೇಲೆ ಹೇರಿರುವ ಕರ್ಮ ಇದು ಅಂತ ಯಾವಾಗ ಗೊತ್ತಾಯ್ತಲ್ಲ, ಆಗೊಂದು ವಾತಾವರಣ ಬದಲಾಗ್ಲಿಕ್ಕೆ ಶುರುವಾಯಿತು ಅಂತ ಇವೆಲ್ಲವೂ ಕೆಲಸ ಮಾಡಿದೆ. 1947 ಸ್ವಾತಂತ್ರ್ಯ ಪಡಿಬೇಕು ಅಂತಂದರೆ ಸುಮ್ಮನೆ ಒಂದಷ್ಟು ಜನ ಬ್ರಿಟಿಷರ ಲಾಠಿಗೆ ನಾವು ಹೊಡೀರಿ ಪರವಾಗಿಲ್ಲ ಅಂತ ಹೇಳೋಗಿ ನಿಂತ್ಕೊಂಡ್ಬಿಟ್ರು ಅಂತಾನೋ, ಒಂದಷ್ಟು ಜನ ಬಂದೂಕು ಹಿಡ್ಕೊಂಡು ಹೋಗಿ ನಿಂತ್ಬಿಟ್ರು ಅಂತಾನೋ ಅಲ್ಲ. ಅದರ ಹಿಂದೆ ಕಾಣದ ಕೈಗಳಾಗಿ ಇವೆಲ್ಲವೂ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದೆ ಅಂತ.